ಟಾಟಾ ಕಾರ್ಖಾನೆಯಲ್ಲಿ ಭೀಕರ ಬೆಂಕಿ ಅವಘಡ. ಖಾಸಗಿ ಸೆಲ್ ಫೋನ್ ತಯಾರಿಕಾ ಕಂಪನಿಯಲ್ಲಿ ಘಟನೆ. ಹೊಸೂರಿನ ಕೆಲಮಂಗಲ ಬಳಿ ಇರುವಂತಹ ಸೆಲ್ ಫೋನ್ ತಯಾರಿಕಾ ಘಟಕ. ಸುಮಾರು 500 ಎಕರೆ ಪ್ರದೇಶದಲ್ಲಿ ಇರುವಂತಹ ಟಾಟಾ ಕಾರ್ಖಾನೆ. ಸೆಲ್ ಫೋನ್ ಬಿಡಿ ಭಾಗಗಳನ್ನು ತಯಾರಿಸ್ತಾ ಇದ್ದ ಸೆಲ್ ಫೋನ್ ಕಾರ್ಖಾನೆ ಒಂದೇ ಶಿಫ್ಟ್ನಲ್ಲಿ ಸುಮಾರು 1500 ರಿಂದ 2000 ಜನ 24 ಗಂಟೆ ಕೆಲಸ ಮಾಡ್ತಾ ಇದ್ರು. ಇಂದು ಮುಂಜಾನೆ ರಾಸಾಯನಿಕ ಘಟಕದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಕಾರ್ಖಾನೆಯಲ್ಲಿ ರಾಸಾಯನಿಕ ವಸ್ತುಗಳು ಸೇರಿ ಹಲವು ವಸ್ತುಗಳು ಬೆಂಕಿಗಾಹುತಿ. ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆಯೇ ಕಾರ್ಖಾನೆಯಿಂದ ಆಚೆ ಓಡಿ ಬಂದಿದ್ದಾರೆ ಕಾರ್ಮಿಕರು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸ್ಥಳಕ್ಕಾಗಮಿಸಿದ ರಾಯಕೊಟ್ವೈ ಹಾಗೂ ಡೆಂಕಣಿಕೋಟಿ ಅಗ್ನಿಶಾಮಕ ಠಾಣಾ ವಾಹನ, ಅಗ್ನಿಶಾಮಕ ಠಾಣಾ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಕಾರ್ಯ. ಕಪ್ಪು ಹೊಗೆಯಿಂದ ಆವರಿಸಿದ ಇಡೀ ಕಾರ್ಖಾನೆ ಪ್ರದೇಶ. ಬೆಂಕಿಯನ್ನು ನಂದಿಸಲು ಹರಸಾಹಸ ಪಡ್ತಾ ಇರುವ ಅಗ್ನಿಶಾಮಕ ಸಿಬ್ಬಂದಿ ಇನ್ನು ಹತೋಟಿಗೆ ಬಾರದ ಬೆಂಕಿಯ ಕೆನ್ನಾಲಿಗೆ. ರಾಯಕೋಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಇದು ಈ ಕಡೆ ಬರ್ತದ SS1 ನಿಂದ ಅದು ಇದು ಜನರೇಟರ್ ಮೇಲೆ ಅದು ನೋಡಿ ಡಿಮ್ ಡಿಮ್ ಇಲ್ಲ ಹೆಂಗ್ ಬರ್ತಾವೆ ಸೌಂಡ್. ಇದು ಹೋದ ಟ್ರೈನ್ ಮಾದ್ರೆ ಪೂರ ಏಟಿ ಅದು ಹೋಗ್ಬಿಡ್ತದ ಅದ್ರ ಕೂಡ ಎಲ್ಲ ತಗಲ್ಲ. ಯಾವ್ದ್ರಪ್ಪ ಇದ್ರಾಗ ಪೂರ ಜನರೇಟರ್ ಇಲ್ಲ ಮಗಿರೋದು ಪ್ಯಾನಲ್ ಬೋರ್ಡ್ ಇದ್ರಾಗ ಇವಾಗ ಅಂತ ನೋಡಿ ಕ್ಲಾಸ್ ಆಗ ಅದ್ರಾಗ ಪೂರ ಪ್ಯಾನಲ್ ಬೋರ್ಡ್ ಇರೋದು. ಎಲ್ಲಿ ಇವ್ರು ಆಡ್ಸೋದು ಯಾರ सोड सकते हैं. ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.